ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಹಾಗೆ ಸ್ವಲ್ಪ ಲೈವ್ ಬಂದಿದ್ದೆ. ಅದರಲ್ಲಿ ಕಿರಣ್ ಅನ್ನೋರು ಪಾಪ ಸುಮಾರು ಒಂದು ವರ್ಷನೇ ಆಯಿತು ಅಂದ್ಕೊಳ್ಳಿ, ನಾವು ಆ ಹಳೆ ಮನೇಲಿ ಇದ್ದಾಗಿಂದನೂ ಒಂದು ಕಮೆಂಟ್ ಆಗ್ತಾಯಿದ್ರು, ನಿಮ್ಮ ಟೈಲ್ಸ್ ಬಗ್ಗೆ ಹೇಳಿ, ಟೈಲ್ಸ್ ಬಗ್ಗೆ ಹೇಳಿ, ಟೈಲ್ಸ್ ಬಗ್ಗೆ ಹೇಳಿ ಅಂತ. ನಾವು ಒಂದು ವಿಡಿಯೋ ಮಾಡಿದ್ವಿ ಅನ್ಕೋತೀನಿ. ಈ ಮನೆ ಬಗ್ಗೆ ಎಲ್ಲ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಟೈಲ್ಸ್ ಬಗ್ಗೆ ಅಂತ ಅಂದ್ಕೊತೀನಿ. ಅವ್ರು ನೋಡಿದಾರೋ ನೋಡಿಲ್ವೋ ಗೊತ್ತಿಲ್ಲ. ಅದಕ್ಕೆ ಇವಾಗ ಮತ್ತೆ ಕಮೆಂಟ್ ಹಾಕಿದ್ರು ಅವರು, ಒಂದು ವರ್ಷ ಆಯಿತು ನಿಮಗೆ ಕೇಳಿ, ನೀವು ಒಂದು ವಿಡಿಯೋ ಮಾಡ್ತಾಯಿಲ್ಲ ಅಂತೇಳ್ಬಿಟ್ಟು. ಅವರು ಟೈಲ್ಸ್ ಬಗ್ಗೆ ಅಂದರೆ ಪೂರ್ತಿ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಇವಾಗ ಅದ್ರ ಬಗ್ಗೆ ನಮ್ಮ ಯಜಮಾನರು ಹೇಳ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೇಳಿ, ಟೈಲ್ಸ್ದೇನು ಗೊತ್ತಾ ಅಪ್ಪಿ? ಫಸ್ಟ್ ನಾವು ಇವಾಗ ಮನೆಗೆ ಟೈಲ್ಸ್ ತೊಗೊಬರೋಕ್ಕೆ ಅಂತ ಹೊನ್ನಾಳಿಗೆ ಹೋದ್ವಲ್ಲ, ಅವಾಗ ಎಷ್ಟಾಯಿತು ನಮಗೆ ಅಲ್ಲಿ, ಹೆಂಗೆ ಏನೋ? ಅದು ಕಲ್ಲು ಮೇಲೆ ಜಾಸ್ತಿ ಜೋರಾಗಿ ಹೇಳು. ಇವಾಗ ನಾವು ಯಾವ ಥರ ಸೆಲೆಕ್ಟ್ ಮಾಡ್ತಿರ್ತಾನೆ ಆ ಥರದ ಮೇಲೆ ಇದು ಹೋಗ್ತೈತಿ. ಡಿಸೈನ್ ಆಗಲಿ ಕಲರ್ ಆಗಲಿ ಯಾವುದು ನಾವು ಯಾವ ಥರ ಆಯ್ಕೆ ಮಾಡ್ತಿರ್ತೀವಿ ಆ ಥರ ರೇಟ್ ಆಗ್ತೈತಿ. ಏನು ಗೊತ್ತಾ ಕಿರಣ್ ಅವರೇ, ಅದು ನಾವು ಯಾವ ಥರ ಕಲ್ಲನ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದೇನು ಗೊತ್ತಾ, ನಾನು ಹಾಕ್ಸಿರೋದು 2x4. 2x2 ಇರುತ್ತೆ. ಇವಾಗ ನಾವು ನಮ್ಮನೆದಷ್ಟೇ ಮಾತಾಡ್ತೀವಿ. ನಮ್ಮನೆಗೆ ನಾವು ಯಾವ ಥರ ಹಾಕ್ಸಿದ್ದೀವಿ ಮತ್ತು ನಮ್ಮನೆಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ಮಾತ್ರ ನಾವಿಲ್ಲಿ ಹೇಳ್ತೀವಿ ನೋಡಿ. ನಮ್ಮನೆ ಟೈಲ್ಸು ಬಂದ್ಬಿಟ್ಟು ಏನಪ್ಪಿ 74,000 ಗ್ರಾನೈಟ್ ಅದೆಲ್ಲ ಸೇರಿ. ನಾವು ಹಾಕ್ಸಿರೋದು ಯಾವ ಥರ ಕಲ್ಲು? ನಾವು ಹಾಕ್ಸಿರೋದು 2x4. ಅದು ಒಂದು ಅಡಿ ಲೆಕ್ಕನ ಏನು, ಯಾವ ಥರ ಅವ್ರಿಗೆ ಗೊತ್ತಾಗ್ತಿತ್ತು 2x4 ಅಂದರೆ ಅಷ್ಟೊಂದು 2x4 ಅಂತೆ. ಅದು ಹೆಂಗೆ ಹೇಳು? ಅಷ್ಟು ನನ್ನ ಫ್ರೆಂಡ್ ಅವನು ಹಾಕಿರೋದು. ಸುಮ್ಮನೆ ಅವನು ವಿಶ್ವಾಸ, ಅವನು ಮನೆ ಕೆಲಸ ಮಾಡಿಕೊಟ್ಟಿದ್ದೆ, ನನ್ನ ಮನೆ ಕೆಲಸ ಮಾಡಿಕೊಟ್ಟ. ನನಗೆ ಇವಾಗ ನಾನು ಔಟ್ಸೈಡಿಂದ ಯಾರನ್ನೂ ಕರ್ಕೊಬಂದಿಲ್ಲ. ಔಟ್ಸೈಡಿಂದ ಅಂದ್ರೆ ನಾನು ಆ ಥರ ಯಾರನ್ನೂ ಕೇಳಿಲ್ಲ. ನನ್ನ ಕೆಲಸ ಆದರೆ ನಾನು ಹೇಳ್ಬೋದು ಅಷ್ಟೇ. ನನ್ನ ಫ್ರೆಂಡ್ ಅವನು ಇವಾಗ ನಿನ್ನ ಫ್ರೆಂಡೇ ಆಗ್ಲಪ್ಪ, ನೀನು ದುಡ್ಡು ಕೊಟ್ಟಿಯ ತಾನೆ ನಿನ್ನ ಫ್ರೆಂಡ್ಗೆ? ನಿನ್ನ ಫ್ರೆಂಡೇನು ಪುಕ್ಸಟ್ಟೆ ಬಂದು ಮಾಡಿಕೊಟ್ಟಿಲ್ಲ ತಾನೆ? ಹೌದು, ದುಡ್ಡು ಕೊಟ್ಟಿಯ ತಾನೆ? ನಾನು ಕೇಳ್ತಾ ಇರೋದು, ಟೈಲ್ಸ್ ಇವಾಗ ತಗೊಬರಕ್ಕೆ ಹೋದಲ್ಲ ನೀನು, ಈ ಟೈಲ್ಸ್ ತಗೊಬರಕ್ಕೆ ಹೋದಾಗ ಒಂದು ಅಡಿಗೆ ನಿನಗೆ ಅಲ್ಲಿ ಎಷ್ಟು ಹೇಳಿದ್ರು ಆ ಟೈಲ್ಸ್ಗೆ ಅಂತ ಕೇಳ್ತಾ ಇರೋದು. ಅಡಿಗೆ ಅಂದರೆ ಯಾವ ಥರ ಹೇಳೋದಂದರೆ ಏನು ಗೊತ್ತಾ, ಟೈಲ್ಸ್ ಏನು ಇವಾಗ ಏನು ಗೊತ್ತಾ, ಒಂದು ಅಡಿಗೆ 25 ಸ್ಟಾರ್ಟ್ ಆಗುತ್ತೆ. ಅಂದರೆ 25 ರೂಪಾಯಿನ ಅಡಿ? 25 ರೂಪಾಯಿ ಅಡಿಯಿಂದ ಎಷ್ಟು 1,000 1,500 ಅಡಿವರೆಗೂ ಇರುತ್ತೆ. ಇವಾಗ ನಮ್ಮ ಮನೆಗೆ ನಾವು ಹಾಕ್ಸಿದ್ವಲ್ಲ, ನಾವೆಷ್ಟು ಹಾಕ್ಸಿದ್ವಿ? ಎಷ್ಟು ಚದರದ ಹಾಕ್ಸಿದ್ವಿ? ನಮ್ಮದು 6. ನಮ್ಮದು 6 ಚದರ. ಅವರು ನಾನು ನೋಡಿದ ಪ್ರಕಾರ ಅಣ್ಣ ಬಂದು ಹೇಳಿದ್ರಲ್ಲ, ಮಿನಿಮಮ್ ಅಂದ್ರೂ 6 ಚದರ ದುಡ್ಡು ನಾವು ಕೊಡಲೇಬೇಕು. ಅದಕ್ಕಿಂತ ನಾವು ಕಡಿಮೆ ಇತ್ತುಪ್ಪ ಅಂತಂದರೆ, ಹೋಗ ಒಂದು 5 ಚದರ ಇತ್ತು, 4 ಚದರ ಇತ್ತು ಅಂತಂದರೆ ಅವರು ಮಿನಿಮಮ್ ಅಂದರೆ 6 ಚದರದೇ ದುಡ್ಡು ಇಸ್ಕೊಳ್ಳೋದು ಅಂತ ಹೇಳಿದರು ನಾನು ನೋಡಿದ ಪ್ರಕಾರ ಅವಣ್ಣ. ಏನು ಗೊತ್ತಾ, ಬಾರ್ಡ್ರ್ ಈ ಥರ ಬಾರ್ಡ್ರ್ ಇರ್ತಂತೆ, ಅದಷ್ಟು ನಮ್ಮ ಡಿಸೈನ್ ಆ ಡಿಸೈನ್ ಐತಲ್ಲ ಅದಕ್ಕೆ ಬೇರೆ ಸಪ್ರೇಟ್ ಆಯ್ತು ಅಂತಾರೆ. ಅದು ತೋರಿಸಿ ಗೊತ್ತಾಗ್ತದೆ. ಆಮೇಲೆ ಸೈಡ್ ಬಾರ್ಡ್ರ್ ಕೊಡ್ತಾರೆ. ಒಂದು ನಿಮಿಷ. ಡಿಸೈನ್ ಅಂತಂದರೆ ಈ ಡಿಸೈನ್ ನೋಡಿ, ಕಿಚನ್ ಈ ಡಿಸೈನ್ಗೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಇದು ಈ ಥರ ವೈಟ್ ಬ್ಲ್ಯಾಕ್ ಹಾಕಿದಾರಲ್ವ, ಈ ಡಿಸೈನ್ಗೆ ಬೇರೆ ಆಗುತ್ತೆ. ಆಮೇಲೆ ಮತ್ತು ಈ ಥರ ಸೈಡ್ ಈ ಥರ ಬಾರ್ಡ್ರ್ ಈ ಥರ ಕಟ್ಟಿದಾರಲ್ವ, ಇದು ಈ ಬಾರ್ಡ್ರ್ ಏನೈತೆ ಇದಕ್ಕೂ ಬೇರೆ ಸಪ್ರೇಟ್ ಇರುತ್ತೆ. ಇಲ್ಲಿ ದೇವ್ರ ಮನೆದು ಬಂತು ಅಂದರೆ ಈ ಗೋಲ್ಡ್ ಇದನ್ನು ಹಾಕಿದಾರಲ್ವ, ಇದಕ್ಕೆ ಒಂದು ಸಪ್ರೇಟ್ ಅಂತ ಬರುತ್ತೆ. ಇಲ್ಲಿ
ಟೈಲ್ಸ್ಗೆ ಏನು ಗೊತ್ತಾ, ಇಲ್ಲಿ ಬಾ ಇನ್ನೂ ತೋರಿಸ್ತಾನೆ, ಸುಮ್ಮನೆ ಹೇಳೋದಲ್ಲ. ಸುಮ್ಮನೆ ಟೈಲ್ಸ್ ಹೋಗಿ ಹೇಳೋ ಅಂದರೆ ಇಂಡಿಯನ್ ಚಿಕನ್ ಇದು ಕಿಚನು, ಇಟಾಲಿಯನ್ ಕಿಚನ್ ಇದು ನಂದು. ಇದು ಬಾರ್ಡ್ರ್ ಕಟ್ತಲ್ಲ. ಹಾಂ, ಇಟಾಲಿಯನ್ ಕಿಚನ್ ಇದು. ಈ ಬಾರ್ಡ್ರ್ ಐತಲ್ಲ ಇದಕ್ಕೆ ಸಪ್ರೇಟಾಗಿರುತ್ತೆ. ಮತ್ತೆ ಇಲ್ಲಿ ನೋಡಿ ಸ್ಟೆಪ್ಗಳು ತೋರಿಸು. ಹಾಂ, ಈ ಥರ ಸ್ಟೆಪ್ಗಳಿರುತ್ತಲ್ಲ ಇದಕ್ಕೆ ಬೇರೆ ಥರ ಇರುತ್ತೆ. ಎರಡು ಪೀಸ್ ತಗೊಂಡು ಅವ್ರು ಜಾಯಿಂಟಿ ಮಾಡಿ ಇದು ಮಾಡೋದು. ಗೊತ್ತಾಗ್ತೈತಲ್ಲೇ? ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಹಾಂ, ನೀನು ಏನು ಮಾಡ್ತಾಯಿದ್ದೀಯ ಗೊತ್ತಾ, ಇವಾಗ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬಿಟ್ಟು ಬೇರೆದಕ್ಕೆ ಕೇಳ್ತಾ ಇದೀಯಾ. ಅವ್ರು ಕೇಳ್ತಾ ಇರೋದೇನು, ನಾವು ಇವಾಗ ಅವ್ರು ತಗೊಂಡಿದ್ದು ಎಷ್ಟು ಅಮೌಂಟ್ ಅಂತ ಕೇಳ್ತಾ ಇಲ್ಲ, ಟೈಲ್ಸಿಗೆ ಎಷ್ಟು ಆಗುತ್ತೆ ಅಂತ ಕೇಳ್ತಾ ಇರೋದು ಫುಲ್. ಅವರು 74,000 ಇವಾಗ ಅದು ಇವಾಗ ನಾವು ಟೈಲ್ಸ್ ಹಾಕ್ಸೋಕ್ಕೆ ಅಂತ ಬಂದರೆ ಮಿನಿಮಮ್ ಅಂದ್ರೂ ನೀವು 6 ಚದರ ದುಡ್ಡು ಅಂತ ಕೊಡಲೇಬೇಕಾಗುತ್ತೆ. 6 ಚದರ ಅಂತಂತಂದರೆ ನೀವೇನೇ ಸೈಡ್ ಪಟ್ಟಿ ಕಟ್ಟಿಸಿ ಏನೇ ಕಟ್ಟಿಸಿ, ಇವಾಗೆಲ್ಲ ನಾವು ತೋರಿಸಿದ್ವಲ್ಲ ಅದು ಇದು ಅಂತ, ಅದೇನೇ ಕಟ್ಸಿದ್ರು ನೀವು 6 ಚದರದ ದುಡ್ಡು ಕೊಡಲೇಬೇಕು. ಅಲ್ಲಿಗೆ ನಾವು ಕೊಟ್ಟಿದ್ದು ಆ ಅಣ್ಣಂಗೆ 30,000 ರೂಪಾಯಿ ದುಡ್ಡು ಕೊಟ್ಟಿದ್ದು. ನಾವು ಈ ಟೈಲ್ಸ್ನ ಹಾಕೋದಕ್ಕೆ 30,000 ರೂಪಾಯಿ ದುಡ್ಡು ಕೊಟ್ಟಿದ್ದು, ಮತ್ತು ಟೈಲ್ಸ್ ತೊಗೊಂಬರೋಕ್ಕೆ ನಾವು 76,000 ರೂಪಾಯಿ ದುಡ್ಡು ಕೊಟ್ಟಿದ್ದು. ಅಲ್ಲಿಗೆ 1,06,000 ರೂಪಾಯಿ ದುಡ್ಡು ನಾವು ಟೈಲ್ಸ್ಗೆ ಹಾಕಿದ್ದೀವಿ. ಈ ಥರ ಹೇಳು ಅಂತ ಹೇಳಿದವ್ರು ನಿಮಗೆ, ನಾನಿವಾಗ ಹೇಳಿದೆ ನೋಡಿ. ಇವಾಗ ನೀನು ಹೇಳಿದ್ದು ಸರಿ ಐತೆ. ಇವಾಗ ಎಷ್ಟಾಯ್ತು ಅಂದರೆ ಸೆಲೆಕ್ಷನ್ ಮೇಲೆ ಹೋಗ್ತಾನೆ. ಅದು ಗೋಲ್ಡ್ ಕಲರ್ ಪಟ್ಟಿ ಐತಲ್ಲ, ಅದು ಅಡಿಗೆ ಎಷ್ಟು ಗೊತ್ತಾ, 130 ರೂಪಾಯಿ ಅಡಿ. ಅವಾಗ ನಾನು ತಗೊಂಡೆ ಗೋಲ್ಡ್ ಪಟ್ಟಿಗ 130 ರೂಪಾಯಿ ಅಡಿ. ಅದೆಷ್ಟೈತೆ ಸ್ಕ್ವೇರ್ ಫೀಟು? ಎಷ್ಟೈತೆ ನೋಡು, ಎಷ್ಟೈತೆ ಹೇಳು, ನಂಗೆ ಗೊತ್ತಾಗ್ತೈತಾ? 3 × 7 ಅಂದರೆ ಹಾಂ ಎಷ್ಟಾಗುತ್ತೆ ಹೇಳಿ ನೀನು, ನಂಗೆ ಗೊತ್ತು. 3 × 7 ಅಂದರೆ ಮಗ್ಗಿ ಹೇಳ, 7 3 21 ಆಗ್ತಿತ್ತು ನೋಡು. 21 ಅಡಿ 35 ರೂಪಾಯಿ ನನಗೆ ಒಂದು ಅಡಿ ತಗೊಳಕ್ಕೆ. ಹೌದಾ? ಅಡಿಗೆ ಎಷ್ಟು ಆ ಥರ ಎಲ್ಲ ರೂಲ್ಸ್. ಎಷ್ಟು ಫೀಸ್ ಕಟ್ಟಿಸೋದು. ಅದು ಏನು ಗೊತ್ತಾ ನಿಂಗೆ, ಅವರು ಗಾರೆ ಕೆಲಸನೇ ಮಾಡೋದು. ಇವಾಗ ಕಿರಣ್ ಅಂತಂದ್ಮಲ್ಲ, ಅವರು ಉಡುಪಿನೋ ಅಥವಾ ಉಡುಪಿ ಅನಿಸುತ್ತೆ ಮೇ ಬಿ, ಅಲ್ಲಿ ಕೆಲಸ ಮಾಡೋದವ್ರಿಗೆ ಡೈಲಿ 1,500,000 ದುಡ್ಡು ಕೊಡಿಸ್ತೀನಿ, ನಿಮ್ಮ ಮನೆಯವ್ರನ್ನ ಕಳಿಸ್ತೀರಾ ಕೆಲಸಕ್ಕೆ ಅಂತ ಕಾಮೆಂಟ್ ಹಾಕಿರ್ಲಿಲ್ಲ ಒಂದ್ಸಲ. ಹೋದ್ರೆ ಸಿಗುತ್ತೆ ನನಗೆ, ಅಲ್ಲಿವರೆಗೂ ಹೋಗೋದೇ ಇದನ್ನೇ ಇಲ್ಲ ಆ ಥರ. ಇಲ್ಲ ಅಷ್ಟೊಂದಿಲ್ಲ ಪೇಮೆಂಟು. ಇಲ್ಲಿ ಎಷ್ಟು ಕೊಡ್ತಾರೆ ಅಂತಂದರೆ 650 ರೂಪಾಯಿ ಕೊಡ್ತಾರೆ ಅಷ್ಟೇ, ಇಲ್ಲಿ ಜಾಸ್ತಿ ಕೊಡೋಲ್ಲ. ಇಲ್ಲಿ ಲೇಬರ್ಗಳಿಗೆ ಅಷ್ಟು, ಮತ್ತು ಗಾರೆ ಕೆಲಸ ಮಾಡೋರಿಗೂ ಅಷ್ಟೇ 800 ರೂಪಾಯಿ ಕೊಡ್ತಾರೆ ಅಷ್ಟೇ. ಲಾಸ್ಟು ಹಬ್ಬಬ್ಬಾ ಅಂದರೆ ಒಂದು 900 ರೂಪಾಯಿ ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಿ ಜಾಸ್ತಿ ಕೊಡೋಲ್ಲ. ಅದು ಬಿಟ್ಟರೆ ಅದೇ ಟೈಲ್ಸಿಗೆ ಬಂದ್ಬಿಟ್ಟು 1,06,000 ರೂಪಾಯಿ ದುಡ್ಡಾಗಿತ್ತೆ ನೋಡಿ. ಅದು ಹಾಕ್ಸೋಕ್ಕೆ ಬೇರೆ ಬೇರೆ ಥರನೇ ಇರುತ್ತೆ. ಮಿನಿಮಮ್ ಅಂದ್ರೂ ಒಂದು 6 ಚದರದ ದುಡ್ಡು ಕೊಡಲೇಬೇಕು ಅಂತ ಹೇಳ್ತಾರೆ. ನಾವು ಟೈಲ್ಸ್ನ ಯಾವ ಕ್ವಾಲಿಟಿ ತೊಗೋತೀವಿ, ಹೇಗೆ ತೊಗೋತೀವಿ, ಹೇಗೆ ಹಾಕಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೆದು ಹೇಳಬೇಕು ಅಂತ ಬಂದಾಗ ನಾವು 76,000 ರೂಪಾಯಿ ನಮ್ಮದು ಕಿಚನಿಂದು, ಹಾಲ್ದು, ಮತ್ತು ದೇವ್ರ ಮನೆದು, ಮತ್ತು ಹೊರಗಡೆ ಹಾಕ್ಸಿದ್ದೀವಲ್ವ ಅದು, ಆಮೇಲೆ ಟಾಯ್ಲೆಟು, ಬಾತ್ರೂಮು ಎಲ್ಲದೂ ಸೇರಿಬಿಟ್ಟು ನಮ್ಮದು ಇಷ್ಟ ಆಗಿರೋದು ಹಾಕೋಕ್ಕೆ ಮತ್ತು ಅದನ್ನು ತೊಗೊಂಬರೋಕ್ಕೆ ಎರಡಕ್ಕೂ ಸೇರಿಬಿಟ್ಟು ಇಷ್ಟು ಅಮೌಂಟ್ ಆಗಿದೆ ನಮ್ಮದು. 1,06,000 ರೂಪಾಯಿ. ಯಾವಾಗಾಗಿರೋದು? ಇವಾಗ 1 ವರ್ಷದ ಹಿಂದೆ. ಅದನ್ನೇ ನಾವು ಹೀಗೆ ತಗೊಳಕ್ಕೆ ಹೋಗ್ತೀವಿ ಅಂದರೆ ಒಂದಿನ ಬಿಟ್ಟು ಹೋದ್ರೇ, ಇವಾಗ ಒಂದಿನ ಇದ್ದಿದ್ದ ರೇಟು ಇನ್ನೊಂದು ದಿನ ಇರೋಲ್ಲ. ಇವಾಗ ತೊಗೋತೀವಿ, ಇಲ್ಲ ಜಾಸ್ತಿನೇ ಆಗುತ್ತೆ. ಬರ್ತಾ ಯಾವತ್ತು ಈ ಮನೆದು ಮತ್ತು ಗೋಲ್ಡ್ದು ಇದೆಲ್ಲ ಸ್ವಲ್ಪ ಇದು ವೇಸ್ಟ್ ಇತ್ತು ತಾನೆ. ಸುಮ್ಮನೆ ಟಿವಿ ಇಡೋಕೆ ನಾನು ಶೋಕೇಶ್ ಮಾಡ್ತಾನೆ ಅಂದಾಗ ಸುಮ್ಮನೆ ಅವನು ಈ ಥರ ಬಾಡಿ ಕಟ್ಟಿ ಮಾಡಿಟ್ಟಿರೋದಷ್ಟೇ. ಒಂದು ಇದಕ್ಕೆ ಬೀಸ್ಕೊಂಡಿಲ್ಲ ಹಾಗೆ ಅದಲ್ಲಪ್ಪಿ. ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ನಾವು, ಹೇಳ್ತಾ ಇರೋದು ಅವರು ಇವಾಗ ಹೇಳ್ತಾರೆ. ಅವ್ರ ಫ್ರೆಂಡ್ಸು ಇರ್ತಾರೆ, ಅವ್ರಿಗೂ ಹೆಲ್ಪ್ ಮಾಡೋರು ಇರ್ತಾರೆ, ಅವರು ಪುಕ್ಸಟ್ಟೆ ಮಾಡಿಸ್ಕೊಳ್ಳೋರು ಇರ್ತಾರೆ.
ನಾವಂತಾನೆ ಅಲ್ಲ, ನಮ್ಮ ರೇಟಿಂಗ್ ಏನು ಕೇಳ್ತಾ ಇರೋದು ಅಂತಂದರೆ ಎಷ್ಟು ಆಗುತ್ತೆ ಅಂತ ಅವ್ರು ಕೇಳ್ತಾ ಇರೋದು, ಅಷ್ಟನ್ನು ಮಾತ್ರ ಹೇಳೋದು ಅಷ್ಟೇ. ಅದ್ರಾಗೇನೆ ಹೇಳಿದ್ವು ನಾವು 76,000 ಕಲ್ಲು ತಗೊಂಡಿದ್ದು. ಅಲ್ಲಿ 1,05,000 ರೂಪಾಯಿ ಆರ್ಚದುದ್ದು ಬಿಲ್ಡಿಂಗಿಗೆ ಅಷ್ಟಾಗುತ್ತೆ ಅಮೌಂಟು. ಅದು ಇವಾಗ ಆಗಿರೋದು 1 ವರ್ಷದ ಹಿಂದೆ. ಅದನ್ನೇ ನಾವು ಇವಾಗ ಮಾಡಿಸ್ತೀವಿ ಅಂತ ಹೋದರೆ ಅದು ತುಂಬ ಜಾಸ್ತಿನೇ ಆಗುತ್ತೆ. ಇವಾಗೆಲ್ಲ ಸ್ವಲ್ಪ ಬರ್ಬರ್ತಾ ಸ್ವಲ್ಪ ರೇಟ್ಗಳು ಜಾಸ್ತಿನೇ ಆಗುತ್ತೆ, ಯಾವುದು ಕಡಿಮೆ ಆಗೋಲ್ಲ. ಈ ಮನೆದು ಈ ಪ್ರಾಪರ್ಟಿದು ಏನೈತೆ ಮತ್ತು ಗೋಲ್ಡ್ದು ಸಿಲ್ವರ್ದು ಇದೆಲ್ಲ ಇನ್ಮೇಲೆ ನಾವು ಬರ್ತಾ ಬರ್ತಾ ರೇಟ್ಗಳು ಜಾಸ್ತಿನೇ ಆಗುತ್ತೆ ಹೊರತು ಯಾವುದೂ ಕಡಿಮೆ ಆಗೋದಿಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟು ಇವತ್ತಿದ್ದ ರೇಟು ಮತ್ತು ಇನ್ನೊಂದು ದಿನ ಇರಲ್ಲ ಅಷ್ಟೇ. ಇಷ್ಟೇ ಅಲ್ವಾ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದು? ನಮ್ಮ ಮನೆಗಾಗಿರೋದು ಇಷ್ಟೇ ನೋಡಿ, ಟೈಲ್ಸ್ಗಾಗಿರೋದು ಇಷ್ಟೇ. ನಮ್ಮದು ಅಂದರೆ ನಮ್ಮದು ಸೈಟ್ ಬಂದ್ಬಿಟ್ಟು 15 ಅಡಿ ಅಗಲ 40 ಅಡಿ ಉದ್ದ ಐತೆ. ಇಷ್ಟ ಆಗಿದೆ ನಮ್ಮದು 1 ವರ್ಷದ ಹಿಂದೆ. ಬಟ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಇವಾಗ ನಮ್ಮದು ಸ್ವಲ್ಪ ಹಳ್ಳಿ ಆಗುತ್ತೆ, ಈ ಕಡೆ ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ, ಆ ಥರ ಆಗುತ್ತೆ. ಇಲ್ಲಿ ರೇಟೇ ಬೇರೆ ಇರುತ್ತೆ. ಇನ್ನು ಮತ್ತು ಬೆಂಗಳೂರು ಸಿಟಿ ಕಡೆ ಆ ಕಡೆ ಈ ಕಡೆ ಬಂತು ಅಂತಂದರೆ ಮತ್ತು ಅಲ್ಲಿನೂ ಜಾಸ್ತಿ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಎಲ್ಲ ಕಡೆನೂ ಒಂದೇ ಥರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಡೆ ಮಾತ್ರ ಈ ಥರ ಇತ್ತು. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಹಾಕ್ತೀರಾ, ಲೈವ್ ಬಂದಾಗ ಸಪೋರ್ಟ್ ಮಾಡ್ತೀರಾ. ಬಾಟ್ಪಟ್ಟಿ ತೋರಿಸಿದೆ ಫ್ರಂಟು ಇಲ್ಲ, ಅದೇ ಹೇಳದ್ನಲ್ಲ, ನಾವೇನೇ ಮಾಡಿಸಿದ್ರು 6 ಚದರದ ದುಡ್ಡು ಅಂತ ಅವ್ರಿಗೆ ಕೊಡಲೇಬೇಕು ಅಷ್ಟೇ. ಅದೇನು ಆಶಿಸಿ ಹಾಕೋದು, ಅವ್ರು ಎಷ್ಟು ಚದ್ರ 10 ಚದ್ರ ಇದ್ರೆ ಅಷ್ಟೇ ದುಡ್ಡು ತೊಗೊಳೋದು. 6 ಚದರದ ಮೇಲೆ ಜಾಸ್ತಿ ಇದ್ರೆ ದುಡ್ಡು ತಗೋತಾರೆ ಕಣಪ್ಪಿ. ಅದು ಆಶಿಸಿ ಹಾಕೋತಪ್ಪಿ. ಅದು ಅಣ್ಣನ ಹತ್ರ ಈ ವಿಷಯ ಹೆಂಗೆ ನನಗೆ ಗೊತ್ತು ಅಂದರೆ, ಟೈಲ್ಸ್ ಅಣ್ಣನ ಹತ್ರ ನಾನೇ ಮಾತಾಡಿದ್ದಿದ್ದು, ಅದಕ್ಕೆ ನನಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಗೊತ್ತು. ಇನ್ನು ಅದು ಬಿಟ್ರೆ ನಾನು ಬೇರೆ ಏನು ಈ ಮನೆ ಬಗ್ಗೆ ನಾನು ಅಷ್ಟು ತಲೆನೇ ಕೆಡ್ಸ್ಕೊಂಡಿಲ್ಲ ಫ್ರೆಂಡ್ಸ್. ಅದು ಟೈಲ್ಸ್ ವಿಷಯಕ್ಕೆ ಏನು ಬಂತು ಅಂದರೆ ಲಾಸ್ಟಿಗೆ ನನ್ನ ಮೇಲೆ ಬಂದ್ಬಿಡ್ತು ಜವಾಬ್ದಾರಿ. ಅದಕ್ಕೋಸ್ಕರ ಸ್ವಲ್ಪ ಟೈಲ್ಸ್ ಬಗ್ಗೆ ನನಗೆ ಗೊತ್ತಾಯಿತು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್. ಇಷ್ಟೇ, ಇಷ್ಟ ಆಗಿತ್ತು. ಹೌದು, ಅವ್ರು ಗಾರೆ ಕೆಲಸ ಮಾಡೋದಾ? ಹಾಂ, ಅವರು ಗಾರೆ ಕೆಲಸ ಮಾಡೋದು ಅನ್ಸುತ್ತೆ. ಅವ್ರು ಔಟ್ಸೈಡ್ ಚದರಡಿ ಹೆಂಗೈತೆ? ಕಿರಣ್ ಅವರೇ, ನಿಮ್ಮ ಕಡೆ ಒಂದು ಎಷ್ಟು ಚದರಕ್ಕೆ ಎಷ್ಟು ಇದೆ ಅಂತ ಈ ವಿಡಿಯೋ ನೋಡಿದರೆ ವಿಡಿಯೋಗೆ ಕಮೆಂಟ್ ಮಾಡಿ ಆಯಿತಾ? ಒಂದು ಚದರಕ್ಕೆ ಎಷ್ಟೈತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಬಾಯ್.